people who are suffering from very deadly disease, definitely. you should label it as a very deadly disease, because some people are suffering very much. It's not simple thing. Some people are having like very much pains, because it is not only pain, they will be having bleeding also. So this bleeding, pain, this all they cannot show to normal common person or common doctor. So it requires what? It requires specialty treatment. And second thing, perfect treatment, complete treatment. Many are there with incomplete treatment also is there. So again, recurrence are very much. So once patients come, he wants total complete treatment for anorectal diseases. So that thing I have seen in this hospital, that is Rao's Hospital, which is at Station One Way Road, Gulbarga. And the things what they are doing day and night with their staff, with their all skills and all, they are having 100% successful rate. So this is one of the great thing. I appreciate both the brothers, and they have kept their father's name, who was one of the biggest, who was one of the king of this one line, and they have kept their name in this all, and hope so they will continue the same in the future. I am Dr. Sharan Hatti, surgical oncologist, HCG Cancer Hospital. It's a very good thing, and first of all I would like to thank Dr. Sai for inviting me. I wanted such occasion to put my thoughts about Dr. Sai also. Piles Day, piles is quite common. You all might be knowing that by the input of patients that this hospital gets, the doctor gets. Not only many surgeons will get piles patients. ತುಂಬಾ ಜಾಸ್ತಿ ಇರುತ್ತೆ. ಎಷ್ಟು ಸರ್ವಿಸ್ ಕೊಡ್ತೀವಿ ಅಷ್ಟು ಕಮ್ಮಿನೇ. ಇವತ್ತು ನೀವು ಸಾಯಂಕಾಲವರೆಗೂ ಕ್ಯಾಂಪಲ್ಲಿ ನೋಡಿದ್ರೇನು ಗೊತ್ತಾಗುತ್ತೆ ಎಷ್ಟು ಜನ ಇದ್ದಾರೆ ಅಂತ. ಈಗ ಮೇನ್ ಪ್ರಾಬ್ಲಮ್ ಆಸ್ ಎ ಆಂಕಾಲಜಿಸ್ಟ್ ಹೇಳೋದಂತಂದ್ರೆ ಪೈಲ್, ಈಗ ಸರ್ ಬಹಳಷ್ಟು ಬ್ರೀಫ್ ಆಗಿ ಹೇಳ್ಬಿಟ್ರು ಎಲ್ಲಾನು. ಎವ್ರಿಥಿಂಗ್ ಹಿ ಹ್ಯಾಸ್ ಕವರ್ಡ್, ಅಂಡ್ ಒನ್ ಪಾಯಿಂಟ್ ದಟ್ ಹಿ ಹ್ಯಾಸ್ ಮೆನ್ಷನ್ಡ್, ಐ ವಿಲ್ ಎಲಾಬರೇಟ್ ಆನ್ ದಟ್. ಅಂದ್ರೆ ಪೈಲ್ಸ್ ಕ್ಯಾನ್ ಬಿ ಎ ಕ್ಯಾನ್ಸರ್ ಆಲ್ಸೋ ಅಂತ. ದಟ್ ಈಸ್ ದ ಮೇನ್ ಥಿಂಗ್ ದಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು. ಏನಪ್ಪಾ ಅಂತಂದ್ರೆ ಕ್ಯಾನ್ಸರು ಮತ್ತೆ ಪೈಲ್ಸು ಎರಡನ್ನೂ ಸೇಮ್ ಪ್ರೆಸೆಂಟೇಷನ್ ಮಾಡ್ತಾರೆ. ಅಂದ್ರೆ ಪ್ರೆಸೆಂಟೇಷನ್ ಅಂದ್ರೆ ಏನು, ಪೇಷಂಟ್ ಬಂದು ನಮ್ಗೆ ಏನ್ ಹೇಳ್ತಾರೆ ಅದನ್ನ ನಾವು ಪ್ರೆಸೆಂಟೇಷನ್ ಅಂತ ಅಂತೀವಿ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಪೇಷಂಟ್ ಬಂದು ನಮಗೆ ಸಂಡಸ್ನಾಗ ರಕ್ತ ಹೋಗ್ಲಿಕ್ಕತ್ತದ ಅಂತ ಹೇಳುದು. ಸೊ ಆ ರಕ್ತ ಹೋಗ್ಲಿಕ್ಕತ್ತದ ಇದೇ ಸೆಂಟೆನ್ಸೇ ಬಂದು ಹೇಳ್ತಾರೆ ಪೇಷಂಟ್. ಪೇನ್ ಇರಂಗಿಲ್ಲ ಜಾಸ್ತಿ. ಮೆನಿ ಹೆಂಗ್ ಸರ್ ಹೇಳಿದ್ರಲ್ಲ, ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ನಾಗ ಅಷ್ಟೇ ಪೇನ್ ಇರ್ತದೆ, ಇಂಟರ್ನಲ್ ಹೆಮರಾಯ್ಡ್ಸ್ನಾಗ ಪೇನ್ ಇರಂಗಿಲ್ಲ. ಅಂಡ್ ಮೋಸ್ಟ್ ಕಾಮನ್ ಇಸ್ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ. ಒಳಗಡೆ ಹೆಮರಾಯ್ಡ್ಸ್ನೇ ಜಾಸ್ತಿ ಇರ್ತದೆ, ಅದ್ರಾಗೂ ಪೇನ್ ಇರಂಗಿಲ್ಲ. ಸೊ ಪೇನ್ಲೆಸ್ ಬ್ಲೀಡಿಂಗ್ ಫ್ರಮ್ ರೆಕ್ಟಮ್ ಅಂತ ಅಂತೀವಿ ನಾವು. ಸೊ ಪೇನ್ ಬ್ಯಾನಿ ಇರ್ಲಾರ್ದೇನೆ ಸಂಡಸ್ನಾಗ ರಕ್ತ ಹೋಗೋದು, ಇದೇ ಹೇಳ್ತಾರೆ ಪೇಷಂಟ್. ಸರ್ ಬ್ಯಾನಿ ಏನಾಗಂಗಿಲ್ಲ, ರಕ್ತ ಹೋಗ್ಲಿಕ್ಕದ ಸಂಡಸ್ನಾಗ. ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಇಲ್ಲಿವರೆಗೂ ಮಿಸ್ಮ್ಯಾನೇಜ್ ಆಗ್ಬಿಟ್ಟು ಅಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳತ್ತಿದೀವಿ ಸರ್, ಆಮೇಲೆ ಇದು ಕ್ಯಾನ್ಸರ್ ಅಂತ ಹೇಳಿದ್ರು. ಈಗ ನಿಮ್ಮಲ್ಲೇ ಬಹಳಷ್ಟು ಕಾಮನ್ ಆಗಿ ಬರ್ತಿರ್ತಾವ ಪೇಷಂಟ್ಸ್. ಅಂದ್ರೆ ಪೈಲ್ಸ್ ಆಗಿರ್ತದ, ಅದನ್ನ ಐ ಮೀನ್ ಕ್ಯಾನ್ಸರ್ ಇರ್ತದ, ಬಟ್ ಪೈಲ್ಸ್ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿರ್ತಾರ. ಜಾಸ್ತಿ ಆದ್ಮೇಲೆ ಇಲ್ಲ ಸರ್ ಮೊದಲು ಹಿಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ 1 ವರ್ಷ, ಈಗ ಕ್ಯಾನ್ಸರ್ ಅಲ್ಲಿ ಈಗತ್ತರ ಅದಕ್ಕೆ ಬಂದಿದೀವಿ ಅಂತ ಹೇಳ. ಆ ತರ ಒಂದು ಪೇಷಂಟ್ ನನಗೆ ಇಲ್ಲಿ ಪೇನ್ ರಾವ್ ಇಂದ ಬಂದಿಲ್ಲ. ವಿ ಹ್ಯಾವ್ ಟು ಕ್ಲಾಪ್ ಫಾರ್ ದಟ್. ಯಾಕಂದ್ರೆ ಎಲ್ಲಿ ಹೋಗಂಗಿಲ್ಲ ಪೇಷಂಟ್ಸ್. ಅಂದ್ರೆ ಇವ್ರು ಡೈರೆಕ್ಟ್ ಆಗಿ ಕಳ್ಸಿಲ್ಲ ಅಂತಂದ್ರೆ, ಈಗ ಯಾರಾದ್ರೂ ನೆಗೆಟಿವ್ ವಿಚಾರ ಮಾಡೋರು, ಸರ್ ನಿಮ್ಮಲ್ಲೇ ಕಳ್ಸಿರ್ಲಿಕ್ಕೆ ಇಲ್ಲಿ ಬಿಡ್ರಿ, ಕ್ಯಾನ್ಸರ್ ಅಂತ ಅಂದ್ಕೊಂಡೆ ಬೇರೆ ಈ ಊರಾಗ ಬೇಡ, ಬೇರೆಯವ್ರಿಗೆ ಕಳ್ಸಿರ್ಬೇಕು. ಇಲ್ಲ, ಹಾಗಿಲ್ಲ. ಪೇಷಂಟ್ಸ್ ಕ್ಯಾನ್ಸರ್ ಹಾಸ್ಪಿಟಲ್ ಅದ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡಿದ್ರೆ ಬಂದಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ದೇರ್. ಸೊ ಇನ್ ದಿಸ್ ವೇ piles treatment, it is going on very well, very nicely, and ethically, very importantly, ethically treatment ಆಗ್ತಾ ಇದೆ. It is very happy about it. Many of the surgical community is very happy about it. Okay, I appreciate this, and I wish them good future. It is Vaidya P.S. Rao. And whenever in my friend circle or in my near and dear relatives, whenever they ask something about Ayurveda or piles, they after 10 minutes, hey, bas kar rahe, kitna baat karta. So now in this occasion I have got a podium and also to talk something, and this World Piles Day I was waiting a lot to conduct such event where I can at least throw some of my thoughts regarding my awareness, toward the piles. And I'm very glad that all of you have supported a lot.
the positive attitude when I asked for the invitation, sir, please do come, I am arranging so and so. So the response what I got, it was very much blissful. I'm very thankful for all of you for coming here. And now coming to the point, World Piles Day. The motto of the camp is not to treat the sick, because see, I'll tell you, piles can be managed by medicines. It can be comprehensively treatment by medicines, and we can prolong the stages, but it is an irreversible case. Even not only piles, but many of the other cases also, like fissure, anorectal polyps, prolapse, pulmonary sinus, these all are irreversible. When it has come, then it has come. Okay, what we can do by medicines is we can manage it. Okay, so here, even though we are giving free medicines on this camp, we are going to manage it. But what the main motto of this camp is to give awareness what to do and what not to do. And as sir said, that cancer can kill the patients also. If I can screen one cancer patient also on today's date, my camp is successful. Even though we are very much educated, like if I see, I'm the third generation who are treating this anorectal diseases, it is like hum paramparika vaidyas hai. So it is very much improved if I see generation to generation. Now in this era, this is a research-based treatment or a research-based medicines there. In fact, we also, I'm an Ayurvedic surgeon and we follow all the ethical research-based treatment. So here, but people are still not comfortable. They feel shy to come to visit a doctor. In a proper quantity, water in a proper quantity is also medicine. That when a doctor will prescribe you, हम जिसको पथ्य बोलते हैं, परहेज बोलते हैं, there is a saying in Ayurveda, a patient who is doing pathya, treatment is not as much important. But when the patient is not doing pathya, तो medicine लेने की कोई point ही नहीं है. Don't take medicines. अगर पथ्य ही नहीं कर रहे तो if you are not doing diet, why to take medicines? So that pathya and that, and in Ayurveda, we being very much specific, we take a longer case, we take more time, the treatment is also a bit late. But the point here is, अभी now I tell, चलो मैंने Google कर लिया, मैंने YouTube में देख लिया, मैं online देख लिया. I don't blame Google क्योंकि कल को जाके ये वीडियो भी Google में ही मिलने वाला है. So 99% of the data what you get in internet is crap. But only thing you have to find a good source. So these are the few points. There are many points. Definitely in the next time I'll convey. So now thank you and thank you for everyone for coming to our camp. So today is the day of Piles Day today. Those who are celebrating this day, we are very happy for that. And I am going to tell really, but I was not knowing detail about the piles, but then I heard yesterday a few words about piles. I came to know, everyone must know about these piles. Because it is a, as he told, Dr. Sir told, it is a dreaded disease. Of course it is correct. If it is a normal, it is okay. If it is abnormal, it becomes very serious. So piles is nothing but, it is a Latin word, it is a pilla. That is the word from like a soft ball. So piles is like a small swelling, a lump. It is a soft lump, a small swelling in the inner region. So it is a mimic that, so they put it as the name of the piles. So pile, it is nothing but it is small swelling, a soft swelling like a lump in the anus or at the anal or inner ring. Later the veins are there, many veins are there. They are slowly becoming enlarged and dilated, and this tortured dilated veins covered by this soft tissue, it becomes small swelling, that is called piles. Fiber diet should be given, sufficient water, these vegetables, fruits, and green fruits, these should be given, and stool softeners can be given these patients, and you have to manage this modern technique. Even at home also given cold sponge, cold ice pack we can given. It's Happy Piles Day means to get awareness about pile. That is most important, and especially Gulbarga region. What I have seen is piles is more common in Gulbarga, this side region, because of the weather. Most of them are dehydrated. Hydration is one of the most common this thing. You should maintain hydration. Bisil or idikadita piles patients ಸ್ವಲ್ಪ comparatively anorectal disease patients ಇದ್ದಾರೆ ಎಲ್ಲ ಜಾಸ್ತಿನೇ ಬರ್ತಾ ಇದ್ದಾರೆ. And Rao Hospital, it's I suppose 44 years old hospital. 44 years. That itself will say a lot of things. So I don't have to tell much about it. 44 years carrying that trend, upgrading yourself,
and all the patients are so happy, so satisfied. Both scientifically and Ayurvedically they are treating. That is really appreciable and commendable. And already, as sir said, many of the patients are happy regarding this. And coming to your lactating period, again it is the same. Normally we say delivery ಆದ ನಂತರ 6 weeks ವರೆಗೂ wait ಮಾಡ್ಬೋದು. Piles or even most of the disease we say up to 6 weeks we usually wait because of the physiological anatomical changes. They may get resolved by themselves. Even after 6 weeks it is there, then definitely it needs a consultation and it has to be treatment has to be done. That's it. Okay. And once again, very congratulations. ये हमारे हॉस्पिटल में आज पाइल्स वर्ल्ड डे का कैंप ऑर्गेनाइज किए हुए है पाइल्स डे के मौके पे। इसके बारे में अवेयरनेस के लिए सबको मालूम होने के लिए ये कैंप कंडक्ट किए हुए है। ये कैंप का बेनिफिट ये गुलबर्गा के पब्लिक को सबको मिलना और करेक्ट ट्रीटमेंट उनको होने के लिए ये कैंप हम यहाँ कंडक्ट कर रहे थे। तो इसके लिए आए सभी लोग के लिए सबके लिए शुक्रिया, थैंक यू। तो हमारा वन ऑफ द ओल्डेस्ट हॉस्पिटल है गुलबर्गा में, लास्ट 44 ईयर्स से, जैसे कि लास्ट 44 ईयर्स से ओल्ड हॉस्पिटल है। इसके बाद में पाइल्स, फिशर, प्रोलैप्स का यही ट्रीटमेंट होता है। इसका जितना होता उतना बेनिफिट गुलबर्गा पब्लिक, आजू बाजू के लोग के सब मिलना रहते हैं। नमस्ते, मैं वैद्य PS राव, मैनेजिंग डायरेक्टर ऑफ डॉक्टर राव ग्रुप ऑफ आयुर्वेदिक हॉस्पिटल। जैसे कि लास्ट वीडियो में मैंने आपको बताया था कि 20 तारीख को वर्ल्ड पाइल्स डे है, सैटरडे के दिन, और आज संडे 21 को हमने एक अवेयरनेस कैंप अरेंज किया है इन रिलेटेड टू पाइल्स और सब एनोरेक्टल डिसीजेस। तो ऑलरेडी कैंप स्टार्ट हो चुका है और मैं चाहता हूं कि आप जितने भी लोग हैं जिनको शिकायत है गुदमार्ग के जगह पे को अनकंफर्टेबल फील होता है या फिर ऑलरेडी आप डिसीज़ है आपको, तो फिर इस कैंप पर हम आपको फ्री कंसल्टेशन, फ्री PR एग्जामिनेशन, ब्लड इन्वेस्टिगेशन पे 50% कंसेशन, या MRI इमेजिंग पे 45% कंसेशन दे रहे हैं। तो मैं आप सब लोगों से यही रिक्वेस्ट करता हूं कि इस कैंप का आप लाभ उठाइए। और ये कैंप जहां पर अरेंज हुआ है ये हमारे हॉस्पिटल पे है, डॉक्टर राव पाइल्स केयर एंड क्यूर हॉस्पिटल, जिसका एड्रेस है तिम्मापुरी सर्कल से रेलवे स्टेशन को जाने वाली रोड पर राइट साइड पे दिखेगा आपको कैंप के बैनर्स और टेंट भी दिखेंगे। तो यस, वन्स अगेन ಥ್ಯಾಂಕ್ ಯು ಫಾರ್ ಎವ್ರಿವನ್। ನಮಸ್ಕಾರ, ಇವತ್ತಿಲ್ಲಿ ಕ್ಯಾಂಪ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಡಾಕ್ಟರ್ PS ರಾವ್ ಹಾಸ್ಪಿಟಲ್ನಲ್ಲಿ. ನಾವು ಈ ಕ್ಯಾಂಪಿನಲ್ಲಿ ಇವತ್ತು ನಮಗೂ ಗೊತ್ತಿದ್ದಿಲ್ಲ, ಪೇಪರ್ ಸ್ಟೇಟ್ಮೆಂಟ್ ನೋಡಿ ಬಂದಿದ್ವಿ. ಕ್ಯಾಂಪಿಗೆ ಬಂದ ಮೇಲೆ ನಮಗೇನು ಯೂಸ್ ಆಯ್ತು ಅಂತಂದರೆ, ಈಗ ನಾವು ಆ ಒಂದು ಪ್ರೈವಸಿ ಒಂದು ಪ್ಲೇಸಲ್ಲಿ, ಆ ಒಂದು ಜಾಗದಲ್ಲಿ ಭಾಳಷ್ಟು ತೊಂದರೆಗಳಿರ್ತವೆ, ಯಾರಿಗೂ ಹೇಳ್ಕೊಲಿಕ್ಕೆ ಆಗಂಗಿಲ್ಲ. ನಾವು ಭಾಳಷ್ಟು ಕಡೆ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಎಲ್ಲ ತೋರಿಸ್ತೀವಿ, ಬಟ್ ಕಡಿಮೆ ಆಗಲಿಲ್ಲ. ಈ ಒಂದು ಕ್ಯಾಂಪಿನ ಆದ ಅಂದ ತಕ್ಷಣ ನಮಗೆ ಭಾಳ ಖುಷಿ ಆಯ್ತು, ಯಾಕಂದರೆ ಇಲ್ಲಿ ಹೋದ್ಮೇಲೆ ನಮಗೆ ಇಲ್ಲಿ ಪರಿಹಾರ ಸಿಗ್ತದೆ ಅಂತ ಗೊತ್ತಾಯಿತು. ಅದಕ್ಕಾಗಿ ನಾವು ಇಲ್ಲಿ ಬಂದಮೇಲೆ ಡಾಕ್ಟ್ರ್ ಹತ್ರ ತೋರಿಸಿದ್ಮೇಲೆ ನಮಗೊಂದು ನಮ್ಗೆ ಮಾನಸಿಕ ಭಾಳ ಡಿಪ್ರೆಷನ್ದಾಗ ಹೋಗಿದ್ರು ನಮ್ಮ ಮಮ್ಮಿ. ಈಗ ಅವರು ಸ್ವಲ್ಪ ಧೈರ್ಯ ಕೂಡ ತುಂಬಿದ್ರು. ಅದೇ ರೀತಿಯಾಗಿ ಈಗ ಟ್ರೀಟ್ಮೆಂಟ್ ಸಲುವಾಗಿ ನಮಗೆ ಭಾಳಷ್ಟು ಕಂಜೆಕ್ಷನ್ ಕೂಡ ಕೊಟ್ಟರು. ಏಕೆಂದರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಯೂರಿನ್ ಟೆಸ್ಟ್ ಆಗಿರ್ಬೋದು, ECG ಆಗಿರ್ಬೋದು, ಮತ್ತು ಏನಾದರೂ ಮುಂದೆ ಈಗ ಅಡ್ಮಿಟ್ ಆದರೂ ಕೂಡ ನಮಗೆ 50%ಅನ್ನು ನಮಗೆ ಒಂದು ಕಂಜೆಕ್ಷನ್ ಮಾಡಿ ಈ ಒಂದು ಸೌಲಭ್ಯವನ್ನು, ಈ ಒಂದು ಸವಲತ್ತನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ थैंक यू डॉक्टर PN राव एंड PS राव। कल 20 नवंबर को वर्ल्ड पाइल्स डे था, तो उसके इवेंट वो ओकेजन हम आज सेलिब्रेट कर रहे हैं, क्योंकि आज संडे है तो कन्वीनियंट के हिसाब से हम संडे सेलिब्रेट कर रहे हैं। तो हमारा हॉस्पिटल डॉक्टर राव पाइल्स केयर एंड क्यूर हॉस्पिटल फ्री कैंप अरेंज किए हैं। हम लोग फ्री मेडिसिन भी दे रहे हैं और ब्लड टेस्ट में भी 50% कंसेशन है, MRI में भी 45% है। तो हम बहुत सारे कंसेशंस वगैरह दिए और हमारा कैंप का सब लोग यूटिलाइज़ कीजिए अच्छे से। हमारा हॉस्पिटल डॉक्टर राव पाइल्स केयर एंड क्यूर हॉस्पिटल SVP सर्कल है ना, वहाँ से वन वे जाने का, स्टेशन को जाने का वन वे रोड है ना, बड़ा सा बोर्ड है डॉक्टर राव साइड, राइट साइड।